ನೋಡಿ ಇಲ್ಲಿ ನೀವು ಗಮನಿಸ್ಬೋದು, ಇದನ್ನು ನಾವು ತಂತು ಬೇರು ಅಥವಾ ರೂಟೇರ್ಸ್ ಅಂತ ಕರಿತೀವಿ. ನೋಡಿ ಈ ಬೇರು ಏನಿದೆ, ಈ ಬೇರಿನ ಮುಖಾಂತರ ಪೋಷಕಾಂಶಗಳು ಅಥವಾ ನೀರು ಗೊಬ್ಬರ ಹೋಗುವಂಥ ಬೇರುಗಳಿವು ಇಲ್ಲಿ ಕೊಡಬೇಕು. ವೀಕ್ಷಕರೇ, ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ 360 ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ನನ್ನ ಹೆಸರು ಡಾಕ್ಟರ್ ವೆಂಕಟರಮಣ ಅಂತ, ಇಂಡೋ ಅಮೆರಿಕನ್ ಬಯೋಟೆಕ್ ಟೆಕ್ನಿಕಲ್ ಆಫೀಸರು. ನೋಡಿ, ನಾವು ಬಹುತೇಕ ರೈತರು ರಸಗೊಬ್ಬರ ಕೊಡೋದಾಗಿರ್ಬೋದು, ಕೊಟ್ಟಿಗೆ ಗೊಬ್ಬರ ಕೊಡೋದಾಗಿರ್ಬೋದು, ಅವರು ಬಡ್ಡಿಗೆ ಹಾಕ್ತಾಯಿದ್ರು. ನೋಡ್ತಾ ಇರ್ಬೋದು. ಈಗ ನೋಡಿ ಇಲ್ಲಿ ದಪ್ಪ ಇದೆ ಬೇರಿದು. ಇದು ಆ್ಯಕ್ಚುಲಿ ನಾವು ಪ್ರಾಪ್ ರೂಟ್ಸ್ ಅಂತ ಕರಿತೀವಿ. ಅಂದರೆ ಇದು ಸಪೋರ್ಟ್ಗೆ ಗಿಡ ನಿಲ್ಲಬೇಕು, ಅದಕ್ಕೋಸ್ಕರ ಬೇರು. ಅದರಲ್ಲೇ ಉಸಿರಾಟ ಕ್ರಿಯೆ ಕೂಡ ನಡೆಯುತ್ತೆ. ಇಲ್ಲಿ ಯಾವುದೇ ರಸಗೊಬ್ಬರಗಳನ್ನು ಕೊಡೋದ್ರಿಂದ ಅದು ಹೀರ್ಕೊಳ್ಳೋ ಶಕ್ತಿ ಅಲ್ಲಿರಲ್ಲ. ನೋಡಿ ಇಲ್ಲಿ ನೀವು ಗಮನಿಸ್ಬೋದು. ನೋಡಿ ಇಲ್ಲಿ ಜಯನವರು ಇಲ್ಲಿ ಓಪನ್ ಮಾಡಿದ್ದಾರೆ. ನೋಡಿ ಇಲ್ಲಿ ಇದು ಹೇಳಿ, ನೋಡಿ ಇಲ್ಲಿದೆ ನೋಡಿ ಜಯನವರೇ, ಇದು ಬಿಳಿ, ಇದನ್ನು ನಾವು ತಂತು ಬೇರು ಅಥವಾ ರೂಟೇರ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ನೋಡಿ ಇಲ್ಲಿ ಈ ಬೇರು ಏನಿದೆ, ಈ ಬೇರಿನ ಮುಖಾಂತರ ಪೋಷಕಾಂಶಗಳು ಅಥವಾ ನೀರು ಗೊಬ್ಬರ ಹೋಗುವಂಥ ಬೇರುಗಳಿವು ಇಲ್ಲಿ ಕೊಡಬೇಕು. ಬಹುತೇಕ ನೋಡಿ ಇಲ್ಲಿಂದ 2 ಅಡಿ ದೂರದಲ್ಲಿ ನಾವು ರಸಗೊಬ್ಬರ ಆಗಿರ್ಬೋದು, ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಮತ್ತು ನಮ್ಮ ಸಾಯಿಲ್ ಕೇರ್ ಇದನ್ನು ನಾವು ಏನು 200 ಲೀಟ್ರ್ ನೀರಿಗೆ ನಾವು ಬೆರೆಸಿ ನಾವು ಸುತ್ತಲೂ ನಾವು ಡ್ರಂಚಿಂಗ್ ಅಂತ ಏನಿರ್ತೀವಿ ಅದು ಕೂಡ ಇಲ್ಲೇ ಹಾಕಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೀವು ಇಲ್ಲಿ ಕೊಡೋದು ಭಾಳ ಮುಖ್ಯ. ಏನು ಹೇಳ್ತೀರಿ ಜಯನವರು, ಹೇಳಿ ಇದ್ರ ಬಗ್ಗೆ. ಇದು ಇಲ್ಲಿ ಕೊಡೋದೇ ಉತ್ತಮ ಅಂತಲೇ ಹೇಳೋದು. ನಾವು ಈಗ 2 ವರ್ಷದಿಂದ ಮಾಡಿದ್ದೀವಿ. ಅಲ್ಲಿ ಬಿಟ್ಟ ಮೇಲೆ ಇಲ್ಲಿಗೆ ಕೊಟ್ಟ ಮೇಲೆ ಸ್ವಲ್ಪ ಈಗ 2 ವರ್ಷದಿಂದ 1 ವರ್ಷದಿಂದ ತೋಟ ಚೆನ್ನಾಗಿ ಇದೆ. ಸೊ ನೀವು ಗೊಬ್ಬರ ಆಯಿತು ಮತ್ತು ಇದು ಆಯಿತು ಎಲ್ಲ ಎಲ್ಲಿ ಕೊಡಬೇಕು? ಕೊಟ್ಟಿಗೆ ಗೊಬ್ಬರನೂ 2 ಅಡಿ ಬಿಟ್ಟೆ ಹಾಕ್ಸೋದು. ಆಮೇಲೆ ಇದು ರಾಸಾಯನಿಕ ಗೊಬ್ಬರನೂ ಅಷ್ಟೇ. ಇದು ಐತಲ್ಲ ಸಾಯಿಲ್ ಕೇರು, ಅದನ್ನು ನೀರಿಗೆ ಮಿಕ್ಸ್ ಮಾಡಿ 2 ಅಡಿ ಸುತ್ತ. ನೋಡಿ ಈ ಬೇರು ಇದೆಯಲ್ಲ, ಇದು ಎಳೆಯೋದಿದು. ಸೊ ಬೇರು ನೋಡಿ ಬೆಳ್ಳಗಾಗಿದೆ. ಇದು ಕಪ್ಪು ಕಲರ್ ಇತ್ತು ಅಂತಂದರೆ ಈ ಬೇರು ಸತ್ತೋಗಿದೆ ಅಂತ. ಸೊ ನಾವು ಈ ಜೈವಿಕ ಗೊಬ್ಬರಗಳನ್ನು ಕೊಡೋದ್ರಿಂದ ಹಲವಾರು ಶಿಲೀಂಧ್ರ ರೋಗಗಳು ಕೂಡ ಇಲ್ಲಿ ವಾಸಿ ಆಗ್ತವೆ. ಸೊ ಅದಕ್ಕೋಸ್ಕರ ನಾವು ಬಯೋ ಫರ್ಟಿಲೈಸರ್ ಅಥವಾ ದ್ರವರೂಪದ ಜೈವಿಕ ಗೊಬ್ಬರ ಕೊಡಬೇಕು ಅಂತ ಹೇಳೋದು ನಾವು.